ಅಜ್ಜಿ ರೆಸಿಪಿ ಅಂತೇಳಿ ನಾನೀಗ ಒಂದಿಷ್ಟು ರೆಸಿಪಿ ಅಪ್ಲೋಡ್ ಮಾಡ್ತೀನಿ. ಅದಕ್ಕೆ ಈಗ ಅಜ್ಜಿ ಒಂದು ರೆಸಿಪಿ ಹೇಳ್ತಾರೆ ನೋಡ್ರಿ, ಕೇಳ್ರಿ. ಯಾವುದಮ್ಮ? ಸಮೋಸದ ಹೇಳ್ತೀಯಾ? ಹೇಳಿ, ಜೋರು ಹೇಳ್ಬೇಕು. 4 kg ಮೈದಾ ಹಿಟ್ಟಿಗೆ ಹಾಂ 4 ಅಜ್ವಾನ, ಎಣ್ಣೆ, ಒಗ್ಗರ ಉಪ್ಪು ಹಾಗೆ ಗಟ್ಟಿ ಕಲಿಸ್ಬೇಕು. ಕಲಿಸಿ ಇಡ್ಬೇಕು. ಆಗ ಆಲೂಗಡ್ಡೆ ಬೇಯಕ್ಕೆ ಇಡ್ಬೇಕು. ಒಂದು 4 kg 4 kg ಅರ್ಧ kg. ಆಮೇಲೆ ಒಂದು ಹಸಿ ಒಟ್ಟಾಣಿ ಇದನ್ನ ಕುದಿಸ್ಬೇಕು. ಕುದಿಸಿ ಆಲೂಗಡ್ಡೆ ಏನೈತಿ ಒಗ್ಗರಣೆ ಹಾಕ್ಬೇಕು. ಉಪ್ಪು, ಖಾರ, ಗರಂ ಮಸಾಲೆ ಪುಡಿ, ಬಡಗ ಪುಡಿ ಹಾಕ್ತಾರೆ. ಹಾಕ್ಬಿಡೋದಿಲ್ಲ ನಮ್ಮಲ್ಲಿ ತಿನ್ನೋದಿಲ್ಲ. ಆಮೇಲೆ ಒಟ್ಟಾಣಿ ಕಾಳು ಹಾಕ್ಬೇಕು. ಹಾಕಿ ಕೈಯಾಗಿ ತೆಳಗೆ ಇಳಿಸ್ಬೇಕು. ಸ್ವಲ್ಪ ಮ್ಯಾಂಗೋ ಪುಡಿ ಹಾಕ್ಬೇಕು. ಹಾಕಿ ಇಳಿಸ್ಬೇಕ. ಆಮೇಲೆ ಅದನ್ನ ಹಿಟ್ಟು ಚಲೋ ನಾದಿ ಇಡ್ಲಿಟ್ಟು ಉಳ್ಳಿ ಹಾಕ್ಕೋಬೇಕು. ಇಡ್ಲಿಟ್ಟು ಉಳ್ಳಿ ಹಾಕೊಂಡು ಗುಂಡಗ ಉದ್ದಬೇಕು. ಉದ್ದ ಕೊರದು ನಡ ಹಾಕಿ ಕೊರಿಬೇಕು. ಕೊರೆದು ಮಡಿಚಿ ಕೈಯಾಗ ಹಚ್ಕೋಬೇಕಾಗ ಕೈಯಾಗ ಹಚ್ಕೊಂಡು ಪಲ್ಯ ತಿಂದು ಹಚ್ಚಕ್ಬೇಕು. ನೋಡು ಕರಿಗಡ್ಡೆ ಹಚ್ಚಿದ್ದಂಗ ಎಣ್ಣೆ ಇದು ನೀರು ಹಚ್ಚಿ ಕರಿಬೇಕು ಅಷ್ಟ. ಗುಳ್ಳು ಇದು ಎಣ್ಣೆ ಬಾಡ ಕಾಚ್ಕೋಬೇಕು. ಕಾಸ್ಕೊಂಡು ಅವನ್ನ ಹಾಕಿಂದ ಸಣ್ಣ ಮಾಡಿದ್ವು ಗುಲಾಬಿ ಬಣ್ಣ ಬರ್ಬೇಕು ನೋಡವು ಹಂಗೆ ಕರಿಬೇಕು. ಅದಕ್ಕೆ ಇದು ಪುದೀನ ಚಟ್ನಿ. ಪುದೀನ ಚಟ್ನಿ ರೆಸಿಪಿ. ಪುದೀನ ಚಟ್ನಿ ಅದನ್ನ ಹೆಂಗೆ ಮಾಡೋದು? ಪುದೀನಾನ ಒಂದಿಷ್ಟು ಒಂಚೂಡು, ಕೊತ್ತಂಬರಿ ಒಂಚೂಡು ತೊಳಿಬೇಕ, ಸೋಸಿ ಒಂದ ಹಚ್ಚಕಾಯಿ, ಇಂಗು, ಒಂದು ಸ್ವಲ್ಪ ನಿಂಬುಳಿ, ಸಕ್ಕರೆ ಹಾಕಿ ಇಟ್ಟಿರ್ಬೇಕು.